ಬಾರ್ ಮಾಲೀಕನಿಂದ ಮಂತ್ಲಿ ಮಾಮೂಲಿ ಪಡೆಯುವ ವೇಳೆ ನಂಗಲಿ ಪೊಲೀಸ್ ಠಾಣೆಯ ಪಿಎಸ್ಐ ಹಾಗೂ ಸ್ಪೆಷಲ್ ಬ್ರಾಂಚ್ ಕಾನ್ಸ್ಟೇಬಲ್ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ನಂಗಲಿ ಪೊಲೀಸ್ ಠಾಣೆಯ ಪಿಎಸ್ಐ ಅರ್ಜುನ್ ಎಸ್ಆರ್ ಗೌಡ ಹಾಗೂ ಸ್ಪೆಷಲ್ ಬ್ರಾಂಚ್ನ ಕಾನ್ಸ್ಟೇಬಲ್ ಸುರೇಶ್ ಎಂಬುವವರು ಟ್ರ್ಯಾಪ್ ಆಗಿದ್ದಾರೆ. ನಂಗಲಿಯಲ್ಲಿ ಪ್ರಶಾಂತ್ ಎಂಬುವವರಿಗೆ ಸೇರಿದ ಎಸ್ಎಲ್ವಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಮಂತ್ಲಿ ಮಾಮೂಲಿಯನ್ನ ಪಡೆಯುವ ವೇಳೆ ಸ್ಪೆಷಲ್ ಬ್ರಾಂಚ್ನ ಕಾನ್ಸ್ಟೇಬಲ್ ಸುರೇಶ್ ರವರು ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಹಾಗೇನೇ ಅದೇ ಸಮಯದಲ್ಲಿ ನಂಗಲಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯದಲ್ಲಿದ್ದ ಅರ್ಜುನ್ ಗೌಡರವರನ್ನು ಕೂಡ ಲೋಕಾಯುಕ್ತ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ನಡೆಸಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಪ್ರಕರಣವನ್ನ ದಾಖಲಿಸಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ನೋಡಿ, 15,000ಕ್ಕೋಸ್ಕರ 15,000 ಮಂತ್ಲಿ ಮಾಮೂಲಿ ಪಡೆಯೋದಕ್ಕೋಸ್ಕರ ಹೋಗಿ ಸದ್ಯ ಪಿಎಸ್ಐ ಹಾಗೂ ಕಾನ್ಸ್ಟೇಬಲ್ ಜೈಲು ಪಾಲಾಗಿದ್ದಾರೆ. ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ, ಸದಾ ನಿಮ್ಮೊಂದಿಗೆ.